ಕರೆದ್ರೇನೆ ಅಪ್ಪ? ಇಲ್ರಿಯಪ್ಪ, ನನಗೇನ್ ಆಗಿಲ್ಲ, ನನಗೇನ್ ಆಗುದಿಲ್ಲ. ನಾಳೆ ಹುಡುಗ ಬಾಳ ಆರಾಮದಿಂದ ಇರ್ತೇನು ಯಪ್ಪ. ನಾನು ಯಾರ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಯಪ್ಪ. ಹಿಂಗ್ಯಾಕ್ ಮಾತಾಡ್ತೇವ ಯಪ್ಪ? ನೀ ಹಿಂಗ ಮಾತಾಡ್ ನೋಡಿ ಭಕ್ತರೆಲ್ಲ ಬಾಳ ದುಃಖ ಮಾಡ್ಕೊಳತಾರ ಯಪ್ಪ. ನೀ ಸಾಕ್ಷಾತ್ ಪರಮಾತ್ಮ ಅದಿ, ನಿನಗ ಏನೂ ಆಗುದಿಲ್ಲ ಯಪ್ಪ. ಭೀಮಪ್ಪನವ್ರು ಬಂದ್ರು ಯಪ್ಪ. ಎಲ್ಲರೂ ಹೋಗ್ರಿ, ಗುರುನಾಥ್ನ ಸವಕಾಶ ಕರ್ಕೊಂಡ್ರಿ. ಯಪ್ಪ ಯಾಕ್ ಬಾಳ್ ದುಃಖ ಮಾಡ್ಕೊಳ್ತೀಯಪ್ಪ? ದವಾಖಾನಿಗ್ ಹೋಗುನೇನಪ್ಪ? ಹೇಳ್ ಮತ್ ಬಾಳ್ ದುಃಖ ಆಗಕತ್ತಿತ್ತಂದ್ರ ಬಾಳ್ ತ್ರಾಸ ಆಗಕತ್ತಿತ್ತಂದ್ರ ಬಾಳ್ ತ್ರಾಸ ತಗೋಬೇಡಪ್ಪ. ಯಪ್ಪ ಗುರುನಾಥ, ಈಗ ಬಂದನು, ಬಾಳ ದಿನ ಆಯ್ತನು ಬಂದ್. ಯಪ್ಪ ಗುರುನಾಥ, ಈಗ ಬಂದನು, ದಿನ ಆಯ್ತನು ಬಂದ್. ಅಜ್ಜ ಬಾಳ ತ್ರಾಸ ಆಗತ್ತೇನಪ್ಪ, ಬಾಳ ಆಗತ್ತೇನಪ್ಪ. ನಾ ಬಂದಿನಪ್ಪ, ನಿನಗ್ ಬಾಳ ತ್ರಾಸ ಆಗಕತ್ತಂದ್ರೆ ಹೇಳು, ಇಲ್ಲ ಅಂದ್ರ ಆಸ್ಪತ್ರೆಗೆ ಹೋಗೋಣಪ್ಪ. ಯಪ್ಪ ಯಪ್ಪ, ಅಪ್ಪ ಗುರುನಾಥ ಬಂದ್ ಗುರುನಾಥಪ್ಪ ಸಾವಳಿದಿಂದ ಈಗ ಚಕ್ರಿ ಬಂಡಿ ಇಳಿಲಾಕತ್ತಾರ ಯಪ್ಪ. ಶಿವಪುತ್ರ, ಎದಕ್ ನೋವು ಆಗ್ತದೇನು? ನೀನು ಹೇಳ್ತಲ್ಲ ಈ ಶರೀರ ಶಾಶ್ವತ ಅಲ್ಲ ಅಂತ. ನೋವು ಮಾಡ್ಕೋತೀವಪ್ಪ, ನೋವು ಮಾಡ್ಕೋದಾರ, ದುಃಖ ಅನುಭವಿಸೋದಾರ. ಯಪ್ಪ ಅಪ್ಪ ಗುರುನಾಥ್ ಬಂದೆಪ್ಪ. ಶಿವಪುತ್ರ, ಎದಕ್ ನೋವು ಆಗ್ತದೆ? ನೀನು ಹೇಳ್ತಲ್ಲ ಈ ಶರೀರ ಶಾಶ್ವತ ಅಲ್ಲ ಅಂತ. ದುಃಖ ಮಾಡ್ಕೊಳ್ಳೋದಾರ, ನೋವು ಅನುಭವಿಸೋದಾರ. ಯಪ್ಪ ಹಿಂಗಾಕ ಮಾತಾಡಕತ್ತಿ ನೀನು? ಭಾಳ ತ್ರಾಸ ಆಗಕತ್ತೈತೇನು? ಮತ್ತ ಭಾಳ ತ್ರಾಸ ಆಗ್ತಿತ್ತಂದ್ರೆ ಹೇಳು, ಆಸ್ಪತ್ರೆಗೆ ಹೋಗೋಣ. ಶಿವಪುತ್ರ, ನೀನ ಹೇಳ್ತಿ ಹಿಂಗ ಶರೀರದೊಳಗ ಇರ್ತಕ್ಕಂಥ ನಸ್ವರ ಅಂತ ಹೇಳ್ತಿ, ಶರೀರ ಶಾಶ್ವತ ಅಲ್ಲ ಅಂತ ಹೇಳ್ತಿ. ಹಿಂಗ ದುಃಖ ಮಾಡವ ಯಾರು, ದುಃಖ ಮಾಡ್ಕೊ ಯಾರು? ಆರೂಢ. ಯಪ್ಪ ಹಿಂಗ್ಯಾಕ್ ಮಾತಾಡ್ತಿ? ನೀ ಹಿಂಗ್ ಮಾತಾಡ್ಬೇಡಪ್ಪ. ನೀ ಹಿಂಗ್ ಮಾತಾಡಿದ್ರ ಮನ್ಸಿಗೆ ಬಾಳ ನೋವು ಆಗ್ತದೆಯಪ್ಪ. ನೋಡ್ರಪ್ಪ, ನೋಡ್ರಪ್ಪ ಗುರುನಾಥ, ಯೋಗಕ್ಷೇಮ ಚೆನ್ನಮಲ್ಲಪ್ಪ ರಾಜಪ್ಪ ನೋಡ್ಕೋರು. ಶಿವಪುತ್ರ, ನೀವು ಬಂದ ಭಕ್ತರಿಗೆ ಗಟ್ಟ ಇರುವ ತನಕ ಈ ಮಠದ ಭಕ್ತರಿಗೆ ಬ್ರಹ್ಮಜ್ಞಾನ ನೀಡು. ಆಗ್ಲಿ ಅಪ್ಪ, ನಿನ್ನ ಆಜ್ಞೆಯಂತೆ ಆಗಲಿ. ನೀ ಕೊಟ್ಟಿರ್ತಕ್ಕಂತ ಜ್ಞಾನ ಭಿಕ್ಷೆ ಭಕ್ತರಿಗೆ ಉಣಪಡಿಸ್ತೀನಿ ಅಪ್ಪ. ಯಪ್ಪ ಒಂದು ಕಣ್ಣು ಗುರುನಾಥ, ಇನ್ನೊಂದು ಕಣ್ಣು ಆರೂಢ ಜ್ಯೋತಿ ಶಿವಪುತ್ರ. ನೋಡ್ರಿ ಯಪ್ಪ, ಕೈಲಾಸ ಮಂಟಪಕ್ಕೆ ಹೋಗೋಣ ನಡಿ. ಕಡೆ ಪೂಜೆ ಮಾಡೋಣ ನೋಡ್ರಿ ಯಪ್ಪ. ಇವಾಗ ಯಾವ ರೀತಿಯಿಂದ ನನಗ ಆಧಾರ, ಪ್ರೀತಿ, ಭಕ್ತಿ, ಕಾಳಜಿ ಯಾರು ವಹಿಸಿಲ್ಲ, ಈ ಮಠದ ಮೇಲೂ ಆಧಾರ ವಹಿಸಿಲ್ಲ. ಕಬೀರ, ಯಪ್ಪ ಕೈಲಾಸ ಮಂಟಪದೊಳಗ ಮಾಡೀವಪ್ಪ. ನೋಡ್ರಪ್ಪ, ಗುರುನಾಥನ ಯೋಗ ಕ್ಷೇಮ ಚೆನ್ನಮಲ್ಲಪ್ಪ ರಾಜಪ್ಪ ನೋಡಿಕೊಳ್ಳಿ. ಶಿವಪುತ್ರ, ಬಂದ ಭಕ್ತರಿಗೆ ಘಟ ಇರುವ ತನಕ ಮಠದ ಸದ್ಭಕ್ತರಿಗೆ ಬ್ರಹ್ಮಜ್ಞಾನವು ಉಣಪಡಿಸಲಿ. ಆರೂಢ. ಆಗ್ಲಿಯಪ್ಪ, ನಿನ್ನ ಆಜ್ಞೆಯಂತೆ ಆಗಲಿ. ನೀ ಕೊಟ್ಟಿರ್ತಕ್ಕಂಥ ಜ್ಞಾನಾಮೃತವನ್ನು ಭಕ್ತರಿಗೆ ಉಣಪಡಿಸ್ತೀನಿ. ನನ್ನ ಕಡೆ ಪೂಜೆ ಎಲ್ಲಿ ಮಾಡಿರಪ್ಪ? ಯಪ್ಪ ಕೈಲಾಸ ಮಂಟಪದೊಳಗ ಮಾಡೇವಿ ಯಪ್ಪ. ಯಪ್ಪ ಬಂದ ಗುರುನಾಥ ಬಂದೆನ್ನು? ಗುರುನಾಥ
ಗುರುನಾಥ ನಿನ್ನ ಸಲಿಂದ ಈ ಘಟ ನಿಂತದ ನೋಡು ಯಪ್ಪ. ನಿನ್ನಗ ಒಂದು ರಹಸ್ಯದ ಮಾತಾಯ್ತು. ನಾನು ಜಗತ್ತಿನೊಳಗೆ ಬಂದು ಮಾತಾಡಿ ಕೆಟ್ಟು. ಗುರುನಾಥ ನೀ ಎಂದಿಗೆ ಮಾತಾಡಕ್ ಹೋಗ್ಬೇಡಪ್ಪ. ನೀನು ನೋಡಿದ್ರೆ ಭಕ್ತರಿಗೆ ನೋಡಿ ಉದ್ಧಾರ ಮಾಡು. ಶಿವಪುತ್ರ ಮಾತನಾಡಿ ಬ್ರಹ್ಮಜ್ಞಾನದಿಂದ ಉದ್ಧಾರ ಮಾಡ್ತಾನ. ನೀ ನೋಡಿ ಉದ್ಧಾರ ಮಾಡುವಂತ ಶಕ್ತಿ ನಿನ್ನ ಬಲ್ಲಿ ಅದ. ಶಿವಪುತ್ರನ ಬಲ್ಲಿ ಮಾತನಾಡುವಂತ ಶಕ್ತಿ ಅವನ ಬಲ್ಲಿ ಅದ. ಆ ರೀತಿ ಉದ್ಧಾರ ಮಾಡ್ತಾನಪ್ಪ. ಅದಕ್ಕೆ ಗುರುನಾಥನ ಸಂಗಟ 10 ನಿಮಿಷ ರಹಸ್ಯದ ಮಾತೈತಪ್ಪ. ಎಲ್ಲರೂ ಶಿವನಾಮವನ್ನು ಮಾಡ್ರಿ. ಆ ಬಳಿಕ ಎಲ್ಲರೂ ಕೈಲಾಸ ಮಂಟಪಕ್ಕೆ ಹೋಗೋಣ. ಇರಲ್ಲ ಲೈಟ್ ತೆಗಿರಿ. ಶಿವಾಯ ನಮೋ 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 ಶಿವಾಯ ನಮೋ. ಗುರುನಾಥ ನಾ ಇರಬೇಕಂತ ಬಹಳ ಆಸೆ ಇತ್ತು. ಈ ಲೋಕದೊಳಗ ಜನರು ನನಗೆ ಇರುಗುಡು ಬಂದ್ರು. ಅದಕ್ಕೆ ನನ್ನ ಆಯುಷ್ಯ ಇನ್ನ 34 ವರ್ಷದ ಗುರುನಾಥ. ಅದಕ್ಕೆ ಈ ಜ್ಞಾನ ದೃಷ್ಟಿ ಮೂಲಕದೊಳಗ ನಿನ್ನ ಶರೀರೊಳಗ ಪ್ರವೇಶ ಆಗ್ತಿಲ್ಲ ಗುರುನಾಥ. ಈ ಜ್ಞಾನ ದೃಷ್ಟಿ ಗುರುನಾಥ ಒಂದು ಕಿರಣ ಬಡಿದ್ರೆ ಸುಮಾರು ಮುಂಬೈ ಶಾಂತಾನಂದರು, ಬೆಂಗಳೂರು ಶಾಂತಾನಂದರು 14 ವರ್ಷಗಳ ಕಾಲ ಮೌನವಾಗಿ ಇದ್ದರು. ಗುರುನಾಥ ಈ ಜ್ಞಾನ ಭಿಕ್ಷೆ ಹೆಂಗದ ಅಂತಂದ್ರ ಈ ನಿನ್ನ ಶರೀರದೊಳಗೆ ನಾವು ಪ್ರವೇಶ ಆಗಿ ಈ ಜ್ಞಾನ ಕಿರಣದಿಂದ ಈ ಹೃದಯದೊಳಗೆ ಭಾಗಿಯಾಗಿ ನಿನ್ನ ಶರೀರ ನಿಮಿತ್ತಕ್ಕಾಗಿ ನಿನ್ನ ಶರೀರದಿಂದ ಉಪಕಾರದಿಂದ ಭಕ್ತರಿಗೆ ನಾನು ನೀನು ಕೂಡಿ ಉದ್ಧಾರ ಮಾಡೋಣ. ಯಾವ ಭಕ್ತರಿಗೆ ಬಂದ್ರಿಗೂ ಕೂಡ ಸಿದ್ಧಾರೂಢ ಮಠ ಅಂತಂದ್ರ ಜಾತ್ಯಾತೀತ ಮಠ ಗುರುನಾಥ. ಯಾವ ಭಕ್ತರಿಗೆ ಬಂದ್ರಿಗೂ ಕೂಡ ಹೆಚ್ಚು ಕಡಿಮೆ ನೋಡಾಕ ಹೋಗಬೇಡ. ಯಾವ ಬ್ರಹ್ಮ ಇಂದ್ರಿಯಾದಿಗಳು ನಿನ್ನ ಬಳಿ ಇರ್ತಾವಲ್ಲ, ಭಕ್ತರು ಏನು ನಿನ್ನ ಬಳಿ ಕೇಳ್ತಾರಲ್ಲ, ಆ ದೃಷ್ಟಿ ಮೂಲಕ ಈ ಭಕ್ತರಿಗೆ ಉದ್ಧಾರ ಮಾಡು ಗುರುನಾಥ. ನಿನ್ನ ಬಳಿ ಆ ಭಗವಂತ ಸಂಪೂರ್ಣ ಅನುಗ್ರಹ ಮಾಡ್ತಾನ. ನಿನಗೆ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ, ಭಕ್ತರಿಗೆ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ. ಯಾವ ಭಕ್ತ ಬಂದು ಯಪ್ಪ ಅಂತ ಕರೀತಾನ ಎಲ್ಲ ಭಕ್ತರ ಬಳಿ ಸದಾವಕನ್ನ ಇರ್ತೀವಿ ಗುರುನಾಥ. ಎಂದಿಗೂ ಬಹಳ ಮಠದ ಉಪಾಧಿ ಹಚ್ಕೋಕ್ ಹೋಗಬೇಡ. ಯಾವ ಭಕ್ತ ಕೊಟ್ರ ಉಳ್ಳಿದಂತಂದ್ರೆ ಬ್ರಹ್ಮಾನಂದದೊಳಗೆ ಇರು. ರೂಢಿ ಒಳಗೆ ನಾವು ಜನ್ಮ ತಾಳಿ ಬಂದೀವಿ ಅಂತಂದ್ರೆ ಊಟಕ್ಕಾಗಿ ಬಂದವರು ಅಲ್ಲ, ಮಠ ಉಪಾಧಿಗಳಿಗಾಗಿ ಬಂದವರು ಅಲ್ಲ, ನಾವು ಭಕ್ತರಿಗೆ ಉದ್ಧಾರ ಮಾಡಕ್ಕ ಬಂದವರು ಗುರುನಾಥ. ಅದಕ್ಕೆ ಮಠದೊಳಗಿನ ಬಂಗಾರ ಆಗಿರಬಹುದು, ರೊಕ್ಕ ಆಗಿರಬಹುದು, ದೊಡ್ಡ ಮಠ ಅದ ಅಂತ ತಿಳ್ಕೊಬೇಡು. ನೀ ಉಪಾಧಿದಿಂದ ನಾ ಮಾತಾಡಿ ಕೆಟ್ಟಿನಿ.
ಅದಕ್ಕೆ ಈ ಉಪಾಧಿಗಳು ಯಾವ ತೋರು ಇಟ್ಟಿಸಿ ಅಂದ್ರೆ ನಿನ್ನ ಸಂಗಟ ಯಾವ ಉಪಾಧಿ ಬೆನ್ನ ಹತ್ಯೆ ಬರಂಗಿಲ್ಲ ಗುರುನಾಥ. ಅದಕ್ಕೆ ನೀ ಹೆಂಗಿರು ಅಂತಂದ್ರ ಜೀವನ ಮುಕ್ತನಾಗಿ ಇರು ಗುರುನಾಥ. ಒಟ್ಟಿಗೆ ನೀ ಏನೇ ಮಾಡಿದ್ರ ಏನೇ ತ್ರಾಸು ಕೊಟ್ಟರು ಬಿ ಸದಾವು ಕಾಲ ಬ್ರಹ್ಮಾನಂದದಲ್ಲಿ ಇದ್ದು ನೋಡಿ ಕೆಲರಂ ಮಾತನಾಡಿ ಕೆಲರಂ ಬುದ್ಧಿ ಕೆಲರಂ ಜೀವರುಳು ಉದ್ಧರಿಸುವನು ಅಂತೇಳಿ ನಿಜವಂದ್ರೆ ಹೇಳ್ಯಾರಪ್ಪ ಗುರುನಾಥ. ಅದಕ್ಕೆ ನೀವು ಒಟ್ಟಿಗೆ ಮಾತಾಡಕ್ ಹೋಗಬೇಡ. ನಿನ್ನ ರಕ್ಷಣೆ ಮಾಡಕ್ಕ ಸಾಕ್ಷಾತ್ ಬ್ರಹ್ಮಲೋಕದಿಂದ ದೇವಾನು ದೇವತೆಗಳ ಔಷಧಿಯಿಂದ ಚನ್ನಮಲ್ಲಪ್ಪ ರಾಚಪ್ಪನವರೇ ಅದಾರ. ಹೆದರಕ್ಕೆ ಹೋಗಬೇಡ. ಸದಾವು ಕಾಲ ನೀನು ಎರಡು ಕಣ್ಣಾಗಿ ಎರಡು ಕೈಯಾಗಿ ಎರಡು ಕಾಲಾಗಿ ನಿನಗೆ ನೋಡಿಕೊಂಡು ನಿನ್ನ ಪ್ರಕೃತಿ ನೋಡಿಕೊಂಡು ನೀ ಇರುವ ತನಕ ಆರೈಕೆ ಮಾಡ್ತಾರೆ ಗುರುನಾಥ. ನೀ ನೋಡು, ಶಿವಪುತ್ರ ಬರ್ತಾನ, ಅವನು ಘಟ ಇರುವ ತನಕ ಎಲ್ಲಿ ತನಕ ಸಿದ್ಧಾಡಪ್ಪನ ಭಕ್ತರು ಅದಾರಲ್ಲ ಅಲ್ಲಿ ತನಕ ಆರುಡ ಜ್ಯೋತಿ ಬಳ್ಳಿ ನೀನು ಎಂದಿಗೂ ಆರಂಗಿಲ್ಲೋ. ಇದು ಆರುಡ ಜ್ಯೋತಿ ಬೆಳಕೊತ್ತು ಹೋಗ್ತದ, ಇದು ಹೂವಿನ ಬಳ್ಳಿ ಹೆಬಕೊತ್ತು ಹೋಗ್ತದ ಗುರುನಾಥ ಎಂದು ವಿಚಾರ ಮಾಡಕ್ ಹೋಗ್ಬೇಡ. ಅದಕ್ಕೆ ಆ ಸದ್ಗುರುನಾಥನೇ ನಿನ್ನ ಅಂತರಂಗದೊಳಗೆ ಇಲ್ಲಿವರೆಗೆ ಇಳದಾನ ಗುರುನಾಥ. ಎಲ್ಲಾ ಭಕ್ತರು ಬರ್ತಾರ. ನನ್ನ ಕಡೆ ಪೂಜೆ ಕೈಲಾಸ ಮಂಟಪದೊಳಗೆ ಕರ್ಕೊಂಡು ಹೋಗಿ ಎಲ್ಲಾ ಭಕ್ತರಿಗೆ ಕಣ ತುಂಬ ನೋಡ್ಬೇಕನ್ನ ಆಸೆ ಆಗ್ಯದ ಗುರುನಾಥ. ನಿಮ್ಗೆಲ್ಲರಿಗೂ ಬಿಟ್ಟು ಹೋಗೋದು ನನಗ ಬಹಳ ದುಃಖ ಆಗತ್ತದ ಗುರುನಾಥ. ಯಾಕಂತಂದ್ರೆ ಎಲ್ಲಿ ತನಕ ನನ್ನ ಭಕ್ತರು ಬಹಳ ನಂಬಿದ್ರು ಗುರುನಾಥ. ಆ ನಂಬಿಕೆ ಬಹಳ ಇಟ್ಕೊಂಡು ಬಂದಿದ್ದು ಗುರುನಾಥ. ಅದಕ್ಕೆ ಈ ನಂಬಿಕೆ, ಈ ವಿಶ್ವಾಸ, ಈ ಶ್ರದ್ಧಾ ಎಂದಿಗೆ ಕಳ್ಕೊಳ್ಬೇಡ ಗುರುನಾಥ. ಅದಕ್ಕೆ ಯಾವಾಗಲೂ ನಿನ್ನ ಬೆನ್ನ ಹಿಂದಿದ್ದು ನಿನ್ನ ರಕ್ಷಣೆ ಮಾಡುವ ಕರ್ತವ್ಯ ನಂದು ಐತಿ. ಅದಕ್ಕೆ ಎಲ್ಲರೂ ಈಗ ಭಕ್ತರ ಒಳಗೆ ಬರ್ತಾರೆ. ನಾಮಸ್ಮರಣೆಯೊಂದಿಗೆ ನನ್ನ ಕೈಲಾಸ ಮಂಟಪದೊಳಗೆ ಕರ್ಕೊಂಡು ಹೋಗಿ ಎಲ್ಲಾ ಭಕ್ತರಿಗೆ ಕಣ್ತುಂಬ ನೋಡ್ತೀನಿಪ್ಪ. ನೋಡಿ ನನ್ನ ಕಡೆ ಪೂಜೆ ಮಾಡಿ ನನಗೊಂದು ಮಂಗಳಾರತಿ ಮಾಡಿ ಕಳಿಸ್ಕೊಡ್ರಲ್ಲಪ್ಪ. ಬಹಳ ಸಂತೋಷದಿಂದ ಕಳಿಸ್ಕೊಡ್ರಿಲ್ಲ. ಯಾರು ದುಃಖ ಮಾಡಕ್ ಹೋಗಬೇಡ್ರಿ. ನಾ ಹೋಗಿನಿ ಅಂತ ಹೇಳಿ ನಾ ಹೋಗವನು ಅಲ್ಲ, ಇರೋವನು ಅಲ್ಲ. ನಾ ಸರ್ವತ್ರ ಯಾಮಿರೋಗಿರುವಂತವು ಗುರುನಾಥ. ಅದಕ್ಕೆ ಎಲ್ಲ ಭಕ್ತರಿಗೆ ಕಣ್ಣು ತುಂಬ ನೋಡಿ ಹೋಗ್ಬೇಕನ್ನಂತ ಆಸೆ ಆಗೈತಿ. ಅದಕ್ಕೆ ಯಾರು ಬಹಳ ದುಃಖ ಮಾಡಕ್ ಹೋಗ್ಬೇಡಪ್ಪ. ನೀ ಇಷ್ಟ ಮೌನವಾಗಿರು. ಚನ್ನಮಲ್ಲಪ್ಪ, ರಾಚಪ್ಪ, ಬಸಮ್ಮ, ಭೀಮಪ್ಪ, ಶಿವಪುತ್ರ ಎಲ್ಲರೂ ಕಬೀರ ಎಲ್ಲರೂ ಒಳಗೆ ಬರ್ತಾರಪ್ಪ. ಅವ್ರ ಕೈಗೊಂದಿಗೆ ಕೈಲಾಸ ಮಂಟಪ ಕರ್ಕೊಂಡು ಹೋಗಿ ನನ್ನ ಕಡೆ ಪೂಜೆ ಮಾಡಿ ಕಳಿಸ್ಕೊಡಲಪ್ಪ. ಶಿವಾಯ ನಮಃ 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 ಶಿವಾಯ ನಮಃ. ಕಬೀರ, ಭಕ್ತರಿಗೆ ನೋಡು ಬಹಳ ಆನಂದ ಆಯ್ತು ನೋಡು ಕಬೀರ. ಸಿರಿ ಸಂಪತ್ತು ಸುಪ್ಪತ್ತಿಗೆ ಬಿಟ್ಟು ಅಪ್ಪ ಬೇಕಂತೇಳಿ ಎಲ್ಲಾ ಬಿಟ್ಟು ಬಂದೀಯೋ. ಕಡಿಲಾಸ್ಟ್ ನಿನ್ನ ಕೈದಿಂದ ಪೂಜೆ ಮಾಡ್ಕೊಂಡು ಹೋಗ್ಬೇಕ ಆಸೆ ಆಗ್ಯದು ಕಬೀರ. ಬಾ ಪೂಜೆ ಮಾಡಬಾರಪ್ಪ. ಯಪ್ಪ ಹಿಂಗ್ಯಾಕಂತೀಯೋ? ಯಾವ ರೀತಿ ಪೂಜೆ ಮಾಡ್ಲಿ ಗುರುನಾಥ? ಯಾವ ರೀತಿ ನಿನ್ನ ಕಳಿಸ್ಕೊಡ್ಲು ಯಪ್ಪ? ನೀವ್ ಹೋದ್ರೆ ನಾ ಹೆಂಗ್ ಮಾಡ್ಲು? ನಿನಗ ಕಳಿಸ್ಕೊಡಕ್ ನನ್ನ ಮನಸ್ಸು ಆಗುವಲ್ದು ಯಪ್ಪ. ಕಬೀರ ಹಂಗ ಅನ್ಬೇಡು. ನೀನ ಬ್ರಹ್ಮಜ್ಞಾನಿ, ವೈರಾಗ್ಯ ನೀನೇ ಇದ್ದೀಯೋ. ನೀನ ಹಿಂಗ ಮಾಡಿದ್ರ
ಹಿಂದಿನ ಭಕ್ತರು ಹ್ಯಾಂಗ ಮಾಡಬೇಕು ಕಬೀರ? ಹಂಗ ಮಾಡಕ್ ಹೋಗಬೇಡ. ಸಂತೋಷದಿಂದ ನಾಮಸ್ಮರಣೆದೊಂದಿಗೆ ನನಗೆ ಪೂಜೆ ಮಾಡಿ ಕಳಿಸ್ಕೊಡಲ್ಲ. ಪೂಜೆ ಮಾಡಿ ಕಳಿಸ್ಕೊಡಲ್ಲ. ಆಗ್ಲಿಪ್ಪ, ನಿನ್ನ ಇಷ್ಟದಂತೆ ಆಗ್ಲಿಲ್ಲ, ಮಾಡ್ತೀನಿ ಗುರುದೇವ. ಶಿವಾಯ ನಮೋ, 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 ಶಿವಾಯ ನಮೋ. ಕಬೀರ ಬಹಳ ಸಂತೋಷ ಆಯ್ತು ನೋಡಿಪ್ಪ. ಬಹಳ ದಿನ ಆಯ್ತು ಪಾದ ಕುಡಿಯಪ್ಪ ಅಂತ ಬೇಡಿದ್ಯೋ. ಯಾಕ ಕೊಟ್ಟಿಲ್ಲ ಅಂದ್ರೆ ನೀವು ಒಬ್ಬ ರಾಜ ಅಪ್ಪ. ರಾಜ ಆದಂತವ ಎಲ್ಲಾ ಭಕ್ತ ಮಂಡಳಿಗೆ ಸಂಭಾಳಿಸುವಂತ ತಾಕತ್ತು ನಿನ್ನ ಬಳಿ ಇರ್ತದ. ಅಂತ ರಾಜನ ಕಿರೀಟ ನನ್ನ ಪಾದಕ್ಕೆ ಬಗ್ಗು ಬೆಡದಂತೆ ಕೊಟ್ಟಿದ್ದು. ಅದಕ್ಕ ಇವತ್ತು ಮನಮುಟ್ಟಿ ಪಾದ ಪೂಜೆ ಮಾಡಿದ್ದಿ ಕಬೀರ. ಬಹಳ ಸಂತೋಷ ಆಯ್ತು ಯಪ್ಪ. ನಾವು ಅಷ್ಟ್ರು ಕೂಡಿ ನಿನ್ನ ಪಾದಕ್ಕೆ ಹೂವು ಹಾಕಬೇಕನ್ನಂತ ಆಸೆ ಆಗೈತಿ. ನಾವು ಆಗಲ್ರಿಪ್ಪ, ನಾನು ಭಕ್ತರ ಆದಿನೇ ಇದ್ದಾವ. ಹಾಕ್ರಲ್ಲ, ಎಲ್ಲರೂ ಹೂವ ಪಾದಕ್ಕೆ ಹಾಕ್ರಲ್ಲ. ಬಹಳ ಸಂತೋಷ ಆಯ್ತು. ಹೂವು ಹಾಕ್ರಿ. ಸದ್ಗುರುನಾಥ ಮಹಾರಾಜ ಕಿ ಜೈ. ಬಹಳ ಸಂತೋಷ ಆಯ್ತಪ್ಪ. ನೀವು ಇಷ್ಟು ಭಕ್ತಿ ತೋರ್ಸಕತ್ತೀರಿ. ನನಗೆ ಬಿಟ್ಟು ಹೋಗಾಕ ಮನಸ್ಸು ಆಗುವಲ್ ನೋಡ್ರು. ನಿಮಗ್ ಬಿಟ್ಟು ನಾ ಹ್ಯಾಂಗ ಹೋಗಲ್ರು. ನಮ್ಮವ್ವ ಬಸವ್ವ ಮಗನ ಸಲಿಂದ ಓಡಿ ಬಂದು ಒಂದು ರೊಟ್ಟಿ ಮಾಡಿ ಕೊಡ್ತೀನಿ ಅಂದಾಳು. ಆಕಿಗೆ ಎಂದಿಗೂ ಮಠದಾಗ ಬಹಳ ಕೆಲಸ ಹಚ್ಚಕ್ ಹೋಗ್ಬೇಡ್ರು ಕಬೀರ. ನಮ್ಮವ್ವ ಬಸವಂದು ಬಹಳ ಋಣ ಅದ ನನ್ನ ಮ್ಯಾಲ. ಆಕಿ ಯಾವಾಗಲೂ ಆರೋಗ್ಯದ ಬಗ್ಗೆ ಕಬೀರ ಬಹಳ ಎಚ್ಚರದಿಂದ ನೋಡ್ಲು. ಶಿವಪುತ್ರ ಬ್ರಹ್ಮಜ್ಞಾನವಂತ ಈ ಮಠದ ನೋಡು. ಚನ್ನಮಲ್ಲಪ್ಪ, ರಾಜಪ್ಪ, ನಮ್ಮಪ್ಪ ಗುರುನಾಥ ಬಹಳ ಸಣ್ಣವ ಅದನ್ರು. ನಾ ಬಿಟ್ಟು ಹೋಗ್ಬೇಕತ್ತೀನಿ ಅಂತೇಳಿ ಬಹಳ ದುಃಖ ಮಾಡಕ್ ಹೋಗ್ಬೇಡ್ರಿ. ನಾ ಎಲ್ಲಿ ಹೋಗಂಗಿಲ್ರಿಪ್ಪ, ಬ್ರಹ್ಮಾನಂದದೊಳಗೆ ಇರ್ತೀನಿ. ಅದಕ್ಕೆ ನನಗ ನಾಮಸ್ಮರಣದೊಂದಿಗೆ ಭಕ್ತರು ಎಲ್ಲ ಆನಂದದಿಂದ ಕಳಿಸ್ಕೊಡ್ರಿಪ್ಪ. ಬಹಳ ಆನಂದದಿಂದ ಕಳಿಸ್ಕೊಡ್ರಿ. ಶಿವಾಯ ನಮೋ, ಶಿವಾಯ ನಮೋ, ಸದ್ಗುರುನಾಥ ಮಹಾರಾಜ ಕಿ ಜೈ. ಜಗದ್ಗುರು ಸಿದ್ಧಾರೂಢರು ಭೂಮಿಗೆ ಬಂದು ಸುಮಾರು 40 ವರ್ಷಗಳ ಕಾಲ ಅಖಂಡ ಭಾರತವನ್ನು ತಿರುಗಿ ಹಳ್ಳಿ ರಾಜ್ಯ ಪಟ್ಟಣಗಳು ತಿರುಗಾಡಿ ಬ್ರಹ್ಮಜ್ಞಾನವನ್ನು ಅದ್ವೈತ ಸಿದ್ಧಾಂತವನ್ನು ಸಾರಿ ಕಟ್ಟ ಕಡೆಗೆ ಹುಬ್ಬಳ್ಳಿಗೆ ಬಂದು ಸುಮಾರು 50 ವರ್ಷಗಳ ಕಾಲ ಬಂದಂತ ಭಕ್ತರದಿಂದ ಕಷ್ಟವನ್ನು ಸಹನೆ ಮಾಡಿಕೊಂಡು ಎಪ್ಪಾಂತ ಬಂದ ಭಕ್ತರಿಗೆ ತುತ್ತ ಮಾಡಿ ಉಣಿಸಿ ಜಗದ್ಗುರು ಸಿದ್ಧಾರೂಢಪ್ಪ ಬ್ರಹ್ಮಜ್ಞಾನವನ್ನು ಬಿಟ್ಟು ಸ್ಥಿತಪ್ರಜ್ಞವನ್ನು ಬಿಟ್ಟು ಭಕ್ತರಿಗೆ ಭಕ್ತಿ ಮಾರ್ಗವನ್ನು ಬಿಟ್ಟು
ಮುಕ್ತಿ ಮಾರ್ಗವನ್ನು ತೋರಿಸಿ ಸುಮಾರು 90 ವರ್ಷಗಳ ಕಾಲ ತಮ್ಮ ಭೌತಿಕ ಶರೀರವನ್ನು ನಮ್ಮ ಬಳಿ ಇಟ್ಟುಕೊಂಡು ಇನ್ನ 34 ವರ್ಷಗಳ ಕಾಲ ಬದುಕಬೇಕಂತ ಇಚ್ಛೆ ಇದ್ದರೂ ಕೂಡ ಮಠದ ಉಪಾಧಿಗಳಿಂದ ಗುರುನಾಥರೂಢರ ಶರೀರದೊಳಗೆ ಪ್ರವೇಶವಾಗಿ ಆ ಗುರುನಾಥರೂಢರ ಶರೀರದೊಳಗೆ ಪ್ರವೇಶ ಆಗಿ 90 ವರ್ಷಗಳ ಕಾಲ ಮಾತಾಡಿ ಕೆಟ್ಟೆ ಅಂತೇಳಿ ಅನುಭವ ಮಾಡಿಕೊಂಡು ನಿಮಿತ್ತಕ್ಕೆ ಗುರುನಾಥರೂಢರ ಶರೀರವನ್ನು ಧಾರಣ ಮಾಡಿಕೊಂಡು ಬಂದು ಗುರುನಾಥರೂಢರ ಶರೀರ ಆಶ್ರಯನ್ನು ಮಾಡಿಕೊಂಡು ಮುಂದೆ ಇರ್ತಕ್ಕಂಥ ಸಿದ್ಧಾರೂಢರ 34 ವರ್ಷಗಳು ಗುರುನಾಥರೂಢರ ಶರೀರ ಒಳಗ ಸೇರಿ ಗುರುನಾಥರೂಢರ ಶರೀರ ಆಶ್ರಯನ್ನು ಮಾಡಿಕೊಂಡು 30 ವರ್ಷಗಳ ಕಾಲ ಜಗದ್ಗುರು ಸಿದ್ಧಾರೂಢರು ಗುರುನಾಥರೂಢರ ಶರೀರ ಒಳಗೆ ಬದುಕುದರು ಅಂತೇಳಿ ಇತಿಹಾಸದೊಳಗೆ ಬರೆಕೊಂಡು ಬರ್ತಾರೆ ಪುಣ್ಯಾತ್ಮರೇ. ಇವತ್ತಿನ ದಿವಸ ಜಗದ್ಗುರು ಸಿದ್ಧಾರೂಢಪ್ಪ ಸುಮಾರು ಭಕ್ತರ ಮಂಡಳಿಯನ್ನು ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಸುಮಾರು ದೇಶಗಳ ಆಗಿರ್ಬೋದು ಅಪ್ಪನ ಕೀರ್ತಿ ಪತಾಕಿ ಗಗನಕ್ಕೆ ಹಾರಿದ ಕೀರ್ತಿ ಅಕ್ಕಲಕೋಟೆ ಶರಣರಿಗೆ ಸಲ್ಲುತ್ತದ ಅಂತ ಹೇಳುತ್ತಾ ಈ ಮಕ್ಕಳಿಗೆ ಇಲ್ಲಿವರೆಗೆ ಆ ಜ್ಞಾನವನ್ನು ನಿಮಗೆ ಎಡೆ ಮಾಡಿರ್ತಕ್ಕಂಥ ಆ ಭಕ್ತರಿಗೆ ಜೈಕಾರವೊಂದಿಗೆ ನಾವು ಸ್ವಾಗತವನ್ನು ಕೋರಿ ಅವರಿಗೆ ಸಭಾವನ್ನು ಇಳಿಸೋಣ ಅಂತ ಹೇಳುತ್ತಾ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ ಕಿ, ಜಗದ್ಗುರು ಗುರುನಾಥರೂಢ ಸ್ವಾಮಿ ಮಹಾರಾಜ ಕಿ, ಜಗದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ ಕಿ, ಜಗದ್ಗುರು ಅಭಿನವ ಶಿವಪುತ್ರ ಸ್ವಾಮಿ ಮಹಾರಾಜ ಕಿ, ಜಗದ್ಗುರು ಮಾಣಿಕ್ ಪ್ರಭು ಮಹಾಸ್ವಾಮಿ ಮಹಾರಾಜ ಕಿ, ಜಗದ್ಗುರು ಅಭಿನವ ಸಿದ್ಧಾರೂಢ ಸ್ವಾಮಿ ಮಹಾರಾಜ ಕಿ, सकल साधु संत महाराज की जय मंगलम जय नमः पार्वतीश्वर हर हर महादेव।